ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋ ಒಳಗೆ ನಮ್ಮ ಕಲಬುರಗಿ ಸೈನ್ಸ್ ಸೆಂಟರ್ ಒಳಗೆ ಏನೇನು ನೋಡ್ಲಿಕ್ಕೆ ಕಾಣಿಸ್ತದೆ ಎಲ್ಲನೂ ಡೀಟೇಲ್ ಆಗಿ ನೋಡೋಣಂತ. ಒಳಗೆ ಹೋಗಬೇಕು ಅಂತ ಹೇಳಿದ್ರೆ ಎದುರುಗಡೆ ಒಂದು ಏರೋಪ್ಲೇನ್ ಕಾಣಿಸ್ತದ. ಡೂಪ್ಲಿಕೇಟ್ ಸ್ಯಾಂಪಲ್ ಆಗಿ ತೋರಿಸೋ ಸಲುವಾಗಿ ಇಟ್ಟಾರ. ಅದಾದ್ಮೇಲೆ ಒಳಗೆ ಹೋಗಬೇಕು ಅಂತ ಹೇಳಿದ್ರೆ ಎಂಟ್ರಿ ಟಿಕೆಟ್ ನಿಮ್ಗೆ 25 ರೂಪೀಸ್ ಟಿಕೆಟ್ ಇರ್ತದೆ. ಹೆಂಗಿರಲಿ ಸಣ್ಣ ಮಕ್ಕಳಿಗಾಗಲಿ 25 ರೂಪೀಸೇ ಇರ್ತದೆ. ಅದಾದ್ಮೇಲೆ ಇಲ್ಲಿ ತಾರಾಮಂಡಲ ಅದೆಲ್ಲ ಸಪ್ರೇಟ್ ಟಿಕೆಟ್ಸ್ ಅವ. ನೀವೇನಾದ್ರೂ ಸ್ಕೂಲ್ ಕಡೆಯಿಂದ ಬಂದ್ರಿ ಅಂತ ಹೇಳಿದ್ರೆ ಕಮ್ಮಿ ಅದ. ಒಳಗೆ ಫಸ್ಟ್ ಎಂಟರ್ ಆದ್ರೂ ಕೆಲವೊಂದು ಸೈಂಟಿಸ್ಟ್ಗಳು ಪ್ರತಿಮೆ ಮುಖಾಂತರ ಅವ್ರದ್ದು ಏನೇನು ಕಂಡು ಹಿಡ್ದಾರ, ಅವ್ರು ಎಲ್ಲಿನವರು ಎಲ್ಲನೂ ಡೀಟೇಲ್ ಆಗಿ ಬರೆದು ಕೊಟ್ಟಾರ. ಇಲ್ಲಿ ಟೋಟಲಿ 3 ಫ್ಲೋರ್ ಅವ. 3 ಫ್ಲೋರ್ನಾಗ ಸಪ್ರೇಟ್ ಆದಂಥ ಕೆಲವೊಂದು ಸೆಕ್ಷನ್ಗಳವ ಸೈನ್ಸ್ ಬಗ್ಗೆ ತಿಳ್ಕೊಳ್ಬೇಕಾದಂಥದ್ದು. ಫಸ್ಟ್ ಫ್ಲೋರ್ನಾಗ ನಾವು ಬಂದೀವಿ. ಫಸ್ಟ್ ಫ್ಲೋರ್ನಾಗ ಏನದ ಅಂತ ಹೇಳಿದ್ರೆ ಪ್ರತಿಯೊಂದು ಏನೇ ಕೆಲಸ ಮಾಡಿದ್ರು ಕೂಡ ಅದ್ರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಇರ್ತದ ಅಂತ ಹೇಳಿ ಇಲ್ಲಿ ತೋರಿಸ್ಕೊಟ್ಟಾರ. ನೀವು ಕೆಲವೊಂದು ಕಡೆ ನೋಡ್ತಿರ್ಬೋದು, ಮಳೆ ಮೇಲೆಲ್ಲ ಸ್ವಾಮಿಗಳು ನಿಂತು ಮಳೆ ಮೇಲೆ ನಿಂತಾರ ಸ್ವಾಮಿ ಅಂತ ಇಷ್ಟಿಷ್ಟು ದೊಡ್ಡ ಅನ್ಕೋತಿರಲ್ಲ. ಅವ್ರಿಗೇನೋ ಆಗಲ್ಲೇನೋ, ಅವ್ರ ದೇವಪುರುಷ ಇರ್ತಾನೆ ಹಿಂಗ ಅಂತೇಳಿ ಅದ್ರ ಏನೂ ಅಲ್ಲ. ಅದರಿಂದ ಏನಾದರೂ ಒಂದು ಸೈಂಟಿಫಿಕ್ ರೀಸನ್ ಇದ್ದೇ ಇರ್ತದೆ. ಪ್ರತಿಯೊಂದು ಕಾರಣದಿಂತು ಸೈಂಟಿಫಿಕ್ ರೀಸನ್ ಇದ್ದೇ ಇರ್ತಾವ. ಈಗ ವಾಟರ್ ಒಳಗೆ ಬಬಲ್ಸ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇರ್ತದೆ. ಎದ್ರ ಸಲುವಾಗಿ ಯಾವ ರೀತಿ ಆಗ್ತದೆ ಎಲ್ಲನೂ ಇಲ್ಲಿ ಡೀಟೇಲ್ ಆಗಿ ನೀವು ನೋಡ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ ಮನರಂಜನೆ ಜೊತೆ ಸೈನ್ಸ್ ಕಲಿಯೋದು ಇಲ್ಲಿ ಇರ್ತದೆ. ಅಂದರೆ ನೀವು ಆಟ ಆಡ್ಕೋತಾನೆ ಸೈನ್ಸ್ ಬಗ್ಗೆ ತಿಳ್ಕೊಬೋದು. ಪ್ರತಿಯೊಂದು ಅದೇ ರೀತಿ ಹೀಗೆ ಅವ. ಈ ಶಾಡೋ ನೋಡ್ರಿ, ಇದು ನೋಡ್ಲಿಕ್ಕಿರಲ್ಲ ಶಾಡೋ, ಕಲರ್ ಶಾಡೋ ಅಂತ ಹೇಳಿ. ಅದು ಯಾವ ರೀತಿ ಅಂತ ಹೇಳಿದ್ರೆ ಲೈಟ್ ಹಾಕಿದಾಗ ಮಾತ್ರ ಅದು ಕಲರ್ ಶಾಡೋ ಬರ್ತದೆ. ಅದು ರೀತಿ ಮತ್ತು ಎಲಿಪ್ಸ್ ಆಗಲಿ ಸಣ್ಣ ಮಕ್ಕಳಿಗೆ ಟ್ರಯಾಂಗಲ್ ಅದು ಸಣ್ಣ ಮಕ್ಕಳದ್ದು ಹಿಡಿದು ದೊಡ್ಡ ಮಕ್ಕಳ ತನಕ ಕಲದು ಇಲ್ಲಿ ಇರ್ತದೆ. ಅದೇ ರೀತಿ ಒಂದೊಂದು ಫ್ಲೋರ್ನಾಗ ಒಂದೊಂದು ರೀತಿ ಡಿಫ್ರೆನ್ಸ್ ಆಗಿ ಇರ್ತದೆ. ನೋಡ್ಲತ್ತಿರಲ್ಲ ಶಬ್ದ ಯಾವ ರೀತಿ ಬರ್ತದೆ, ಶಬ್ದ ಬರಲಿಕ್ಕೆ ಕಾರಣ ಏನು, ಈ ಎಕ್ವಿಪ್ಮೆಂಟ್ಸ್ ಇಲ್ಲದೆ ಕೂಡ ಅಲ್ಲಿ ಬರೆದು ಡೀಟೇಲ್ ಆಗಿ ತೋರಿಸ್ಯಾರ. ಯಾವ ರೀತಿ ಎಲ್ಲನೂ ಡೀಟೇಲ್ ಆಗಿ ಇಲ್ಲಿ ನೀವು ಓದ್ಕೊಂಡು ತಿಳ್ಕೊಬೋದು. ಒಂದು ಮೇನ್ ಮೈನಸ್ ಪಾಯಿಂಟ್ ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಇಂಗ್ಲೀಷ್ ಒಳಗೆ ಬರ್ದಾರ. ಕನ್ನಡದಾಗೂ ಬರೀಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರವಾಸಕ್ಕೆ ಅದು ಇದು ಮಕ್ಕಳಿಗೆಲ್ಲ ಕರ್ಕೊಂಡು ಬರ್ತಾರ. ಬಟ್ ಅವರಿಗೆ ಇಂಗ್ಲೀಷ್ನಾಗೆ ಬರ್ದಾರ. ಅದು ಕನ್ನಡದಾಗೂ ಸ್ವಲ್ಪ ಬರೆದ್ರೆ ಚಲೋ ಆಗ್ತಿತ್ತು. ಇದು ನೆಕ್ಸ್ಟ್ ಫ್ಲೋರ್ ನೀವು ಬಂದಿದ್ದು. ನೆಕ್ಸ್ಟ್ ಫ್ಲೋರ್ ಒಳಗೆ ಏನಂದ್ರೆ ಮ್ಯಾಥಮೆಟಿಕ್ಸ್ ಬಗ್ಗೆ ಅದ. ಅಂದ್ರೆ ಟ್ರಯಾಂಗಲ್ ಏನಿರ್ತದ, ಸ್ಕ್ವಯರ್ ಏನಿರ್ತದ ಎಲ್ಲನೂ ಇಲ್ಲಿ ಡೀಟೇಲ್ ಆಗಿ ನೀವು ತಿಳ್ಕೊಬೋದು. ಅದಲ್ದೇ ಇಲ್ಲೊಂದು ಕೆಲವೊಂದು ಏನದ ಅಂತ ಹೇಳಿದ್ರೆ ಸೈಂಟಿಸ್ಟ್ ಬಗ್ಗೆ ತಿಳ್ಕೊಬೋದು. ನೀವೇನಾದ್ರು ಪೈಥಾಗೋರಸ್ ಬಗ್ಗೆ ನೀವು ತಿಳ್ಕೊಂಡಿರ್ಬೋದು. ಆ ಪೈಥಾಗೋರಸ್ದು ಪ್ರತಿಮೆ ಅದ. ಆ ಪ್ರತಿಮೆ ಮೇಲೆ ಲೈಟ್ ಹಾಕಿದ್ರೆ ಪೈಥಾಗೋರಸ್ ಪೂರ ಹಿಸ್ಟ್ರಿ ಬರ್ತದ. ಅಂದ್ರೆ ಅವ್ರು ಎಲ್ಲಿನವರು ಏನು ಕಂಡು ಹಿಡಿದ್ರು, ಎದ್ರ ಸಲುವಾಗಿ ಅವ್ರದ್ದು ಮ್ಯಾಥಮೆಟಿಕ್ಸ್ ಒಳಗೆ ಅವ್ರ ಪಾತ್ರ ಅದ ಎಲ್ಲನೂ ಡೀಟೇಲ್ ಆಗಿ ಇಲ್ಲಿ ತೋರಿಸ್ಯಾರ. ಕೆಲವೊಂದು ಬುಕ್ನಾಗ ಇರ್ಲಾರ್ದಂಥ ಎಲ್ಲನೂ ಕೂಡ ಇಲ್ಲಿ ನೀವು ನೋಡ್ಬೋದು. ಪೂರ ಸೈನ್ಸ್ ಜೊತೆ ಮ್ಯಾಥ್ಸ್ ಕೂಡ ಇಲ್ಲಿ ನೀವು ನೋಡ್ಬೋದು. ಟ್ರ್ಯಾಂಗಲ್ ಅಂದ್ರೇನು, ಜಾಮೆಟ್ರಿ ಅಂದ್ರೇನು, ಅದಲ್ಲದೆ ಗ್ರಾಫ್ ಯಾವ ರೀತಿ ಹಾಕ್ತಾರ, ಗ್ರಾಫ್ ಎದಕ್ಕೆ ಏನೇನು ಮಾರ್ಕ್ಸ್ ಬರ್ತವೆ ಎಲ್ಲನೂ ಇಲ್ಲಿ ಡೀಟೇಲ್ ಆಗಿ ಅದ. ಸೈನ್ಸ್ ಬಗ್ಗೆ ಮ್ಯಾಥ್ಸ್ ಬಗ್ಗೆ ಗೊತ್ತಿದ್ದವ್ರಿಗೆ ಮಾತ್ರ ಇದು ಅರ್ಥ ಆಗ್ತದೆ. ಇಲ್ಲಾಂದ್ರೆ ಗೊತ್ತಿಲ್ಲದವ್ರಿಗೆ ಹೆಂಗೆ ಅನಿಸ್ತಾ ಅಂತ ಹೇಳಿದ್ರೆ ಏನೋ ಒಂದು ಆಟ ಸಾಮಾನು ಇಟ್ಟಾರ ಬಿಡು ಅಂತ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಲ್ದೇ ಡೀಟೇಲ್ ಆಗಿ ಅದ್ರ ಬಗ್ಗೆ ಏನು ಅಂತಾರ ಏನಿಲ್ಲ ಅಂಥೇಳಿ ಇರು ಡೀಟೇಲ್ ಆಗಿ ಇಂಗ್ಲೀಷ್ನಾಗ ಕೂಡ ಇಲ್ಲಿ ಬರೆದು ಹಾಕ್ಯಾರ. ಅದಾದ್ಮೇಲೆ ಕೆಲವೊಂದು ಗ್ರಾಫ್ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ಪ್ರಾಕ್ಟಿಕಲ್ ಕೂಡ ಮಾಡಿ ನೋಡ್ಬೋದು. ಆ ರೀತಿ ಇಲ್ಲಿ ಅವ ಭಾಳಷ್ಟು ನೋಡ್ಬೋದು ನೀವು. ಸೊನ್ನೆ ಎದ್ರ ಸಲಕ್ಕೆ ಬಂತು ನಮಗೆಲ್ಲ ಗೊತ್ತು. ಸೊನ್ನೆ ಕಂಡು ಹಿಡಿದವ್ರು ಯಾರು ಅಂತ ಹೇಳಿದ್ರೆ ಸೀದಾ ಆರ್ಯಭಟ ಅಂತ ಹೇಳ್ಬಿಡ್ತೀವಿ. ಬಟ್ ಹಂಗಲ್ಲ. ಸೊನ್ನೆ ಎದ್ರ ಸಲಕ್ಕೆ ಬಂತು, ಹೆಂಗೆ ಬಂತು, ಸೊನ್ನೆ ಎದ್ರ ಸಲಕ್ಕೆ ಝೀರೋನೇ ಆಗ್ತದ, ರೌಂಡ್ ಯಾಕೆ ಇರ್ತದ ಎಲ್ಲನೂ ಡೀಟೇಲ್ ಆಗಿ ಕೊಟ್ಟಾರ. ಆ್ಯಂಡ್ ಥರ್ಡ್ ಫ್ಲೋರ್ನ ನೋಡಬೇಕು ಅಂತ ಹೇಳಿದ್ರೆ ಫನ್ ಸೈನ್ಸ್ ಏನಂತ ಹೇಳಿದ್ರೆ ಆಟ ಆಡ್ಕೋತಾ ನೀವು ಸೈನ್ಸ್ ಬಗ್ಗೆ ತಿಳ್ಕೊಬೋದು. ಅದು ಇದರ ಅರ್ಥ ನೋಡ್ಬೋದು ನೀವು. ಮಿರರ್ನಾಗ ಒಂದು ಕಡೆ ಇದ್ದಿದ್ದು ಇನ್ನೊಂದು ಕಡೆ ಯಾಕೆ ಬೀಳ್ತದ, ಅದು ಒಂದೇ ಕಡೆ ಇಟ್ಟರು ಕಡೆ ಯಾಕೆ ಬೀಳ್ತದ ಅದನ್ನು ಕೂಡ ಇಲ್ಲಿ ನೀವು ನೋಡ್ಬೋದು. ಕೆಲವೊಂದು ಎಲ್ಲನೂ ಹಾಳಾಗಿ ಹೋಗೋ ಎಕ್ವಿಪ್ಮೆಂಟ್ಸ. ಯಾಕಂದ್ರೆ ಮಂದಿ ಚಲೋ ಏನು ಮಾಡಬೇಕು ಸಣ್ಣ ಮಕ್ಕಳ ಸಲಕ್ಕಿದ್ವಿ ದೊಡ್ಡವ್ರು ಕುಂತು ಹಾಳು ಮಾಡಿಬಿಡ್ತಾರೆ. ಆ ರೀತಿ ಅದ. ಸೈನ್ಸ್ ಅಂದರೆ ಹೆಂಗೆ ಅಂತ ಹೇಳಿದ್ರೆ ನಾವು ದಿನನಿತ್ಯ ಟೈಮ್ನಾಗ ಯೂಸ್ ಆಗ್ತದ. ದಿನನಿತ್ಯ ಟೈಮ್ ಅಂದರೆ ಅಂತ ಹೇಳಿದ್ರೆ ನಾವು ಮಾಡೋಂಥ ಪ್ರತಿಯೊಂದು ಕೆಲಸದ ಒಳಗೂ ಸೈನ್ಸ್ ಅಡಗಿರ್ತದೆ. ಇಲ್ಲಿ ಕೆಲವೊಂದು ಮಿರರ್ಸ್ಗಳು ನೋಡ್ಲಿಕ್ಕೆ ಕಾಣಿಸ್ತಾವ. ಕಾನ್ಕೇವ್ ಮಿರರ ಮತ್ತು ನಾವು ಕಾನ್ವೆಕ್ಸ್ ಮಿರರ್ ಎಲ್ಲ ಅಂತಾರಲ್ಲ ಆ ರೀತಿ ಮಿರರ್ಗಳೆಲ್ಲ ನೋಡ್ಲಿಕ್ಕೆ ಕಾಣಿಸ್ತಾವ. ಸೈನ್ಸ್ ಬಗ್ಗೆ ಗೊತ್ತಿದ್ದವ್ರಿಗೆ ಗೊತ್ತದೆ, ಇಲ್ಲಾಂದ್ರೆ ಫನ್ ಅನ್ನಿಸ್ಬಿಡ್ತದೆ ಎಲ್ರಿಗೂ. ಆ ರೀತಿ ಅನ್ನಿಸ್ತದೆ. ಇದು ನೋಡ್ಲತ್ತಿರಲ್ಲ, ಇದು ಫ್ಲೋಟಿಂಗ್ ಬಾಲ್ ಅಂತೇಳಿ. ಅಂದ್ರೆ ಗಾಳಿ ಒಂದೇ ಕಡೆ ಇದ್ದಾಗ ಅದು ಬಾಲ್ ಹೆಂಗೆ ಇರ್ತದ, ಬೇರೆ ಎಲ್ಲ ಕಡೆ ಗಾಳಿ ಇದ್ದಾಗ ಆ ರೀತಿ ಬಾಲ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲನೂ ತೋರಿಸ್ಯಾರ. ಸೈಂಟಿಸ್ಟ್ ಬಗ್ಗೆ ತೋರಿಸ್ಯಾರ. ಲಾಸ್ಟ್ ಕೊನೆಯದಾಗಿ ಥರ್ಡ್ ಫ್ಲೋರ್ನಾಗ ಒಂದು ಮಿರರ್ದು ವಾಕಿಂಗ್ ಅದ. ಮಿರರ್ ಹೆಂಗೆ ಅನ್ನಿಸ್ತಂತಂದ್ರೆ ನಾವು ಯಾವ ಕಡೆ ಹೋಗ್ಲತ್ತೀವಿ ಹಾದಿನೇ ಗೊತ್ತಾಗಲ್ಲ. ಪ್ರತಿಯೊಂದು ಕಡೆನೂ ಹಾದಿ ಅದ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಕೂಡ ಮಸ್ತಾಗಿತ್ತು, ಭಾಳಷ್ಟು ಫನ್ ಆಗಿತ್ತು. ನೀವೇನಾದರೂ ಹೋಗಿದ್ದಿಲ್ಲ ಅಂತ ಹೇಳಿದ್ರೆ ಹೋಗ್ರಿ, ಫ್ಯಾಮಿಲಿ ಕರ್ಕೊಂಡು ಹೋಗ್ರಿ, ಮಸ್ತ್ ಮಜಾ ಅನ್ನಿಸ್ತದ. ಸೈನ್ಸ್ ಜೊತೆ ಆಟ ಎಲ್ಲ ನೋಡ್ದಂಗತ್ತ. ಅದಾದ್ಮೇಲೆ ಲಾಸ್ಟಿಗೆ ತಾರಾಲಯ ನೋಡಿದೆವು. ತಾರಾಲಯಕ್ಕೆ ಬಿ ಸಪ್ರೇಟಾಗಿ 30 ರೂಪೀಸ್ ಚಾರ್ಜ್ ಇತ್ತು. ಅದು ನೋಡಿದ್ದು ವರ್ತ್ ಇಟ್. ಅಂದ್ರೆ ನಮ್ಮ ಭೂಮಿ ಒಳಗೆ ಆಗಂಥ ಡಿಫ್ರೆನ್ಸ್ ಏನೇನು, ನಮ್ಮದು ಕಾಲಾವಧಿ ಎಷ್ಟದ ನಮ್ಮ ಭೂಮಿದು ಎಲ್ಲನೂ ಡೀಟೇಲ್ ಆಗಿ ಇಲ್ಲಿ ನೀವು ತಿಳ್ಕೊಬೋದು. 30 ರೂಪಾಯಿ ಹೋದ್ರೂ ಹೋಗ್ಲಿಕ್ಕೆ ಹಾಫ್ ಆನ್ ಅವರ್ ಒಳಗೆ ನಮ್ಮ ಭೂಮಿ ಬಗ್ಗೆ ಎಲ್ಲನೂ ಸ್ಟಡಿ ಮಾಡ್ದಂಗೆ ಆಗ್ತದೆ. ಅದಾದ್ಮೇಲೆ 3D ಶೋ ಹೆಂಗೆ ಅಂತ ಹೇಳಿದ್ರೆ ಕಣ್ಣು ಎದುರು ಎಲ್ಲನೂ ಬಂದಂಗೆ ಆಗ್ತಾವ. ಒಂದು ಚಸ್ಮಾ ಕೊಟ್ಟಿರ್ತಾರೆ, ಹಾಕೊಂಡು ನೋಡಬೇಕು. ನಾವು ಚಸ್ಮಾ ಹಾಕೊಂಡತ್ತೆ ಹೆಂಗೆ ಕಾಣಂತಿಂದ್ರೆ ಪೂರ ಕೊಡ್ರ ಥರ ಕಾಣತ್ತಿದ್ದೆವು.
ಇವತ್ತೇ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ಯದ ಅಂತ ಹೇಳಿ ಭಾವಿಸ್ತೀನಿ. ನನ್ನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಲಾರ್ದೆ ಹಾಗೆ ಹೋಗಬೇಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.